ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ ಸೊಲ್ಯೂಷನ್ ಚಾನಲ್. ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಕಟ್ ಆಫ್ ಎಷ್ಟಿರುತ್ತೆ, ರ್ಯಾಂಕಿಂಗ್ ನಿರೀಕ್ಷಿತ ರ್ಯಾಂಕಿಂಗ್ ಹೇಗಿರುತ್ತೆ, ಯಾವೆಲ್ಲ ಅಂಶಗಳು ನಿಮಗೆ ಕಟ್ ಆಫ್ಗೆ ಮ್ಯಾಟರ್ ಆಗುತ್ತೆ, ರ್ಯಾಂಕಿಂಗ್ ನಿಮ್ದು ಎಷ್ಟಿದ್ರೆ ನಿಮಗೆ ಸೀಟ್ ಸಿಗುತ್ತೆ, ನಿಮ್ಮ ರ್ಯಾಂಕಿಂಗ್ ಈ ರೇಂಜ್ ಆಗಿದ್ರೆ ನಿಮಗೆ ಯಾವೆಲ್ಲ ಕಾಲೇಜಸ್ಗಳನ್ನ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಿಂದಿನ ವರ್ಷದ ಡೇಟಾದ ಆಧಾರದ ಮೇಲೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮ್ದು ಕಟ್ ಆಫ್, ಅದೇ ರೀತಿ ನಿಮ್ಮ ರ್ಯಾಂಕಿಂಗ್, ಪರೀಕ್ಷೆ ಯಾವ ರೀತಿ ಇತ್ತು, ಟಫ್ ಇತ್ತು, ಯಾವ ರೀತಿ ಇತ್ತು, ಅದೇ ರೀತಿ ಎಷ್ಟು ಜನ ಅಭ್ಯರ್ಥಿಗಳು ನಿಮ್ಮ ಪರೀಕ್ಷೆಗಳ ಬರೆದ್ರು, ಅದೇ ರೀತಿ ಇತರ ಅಂಶಗಳು ಕೂಡ ಇರ್ತವೆ, ಅದೆಲ್ಲ ಸೇರಿ ನಿಮಗೆ ಮ್ಯಾಟರ್ ಆಗುತ್ತೆ ನಿಮ್ಮ ರ್ಯಾಂಕಿಂಗ್ ಎಷ್ಟು ಅಂತ. ಔಟ್ ಆಫ್ 180 180 ಮಾರ್ಕ್ಸ್ಗೆ ನಿಮ್ಮ ಮಾರ್ಕ್ಸ್ ಇಷ್ಟ ಆಗಿದ್ರೆ ನಿಮ್ಮ ರ್ಯಾಂಕಿಂಗ್ ಇಷ್ಟು ಇರುತ್ತೆ ಅಂತ ಹೇಳಿ ಮಾಹಿತಿ ಕೊಡ್ತೀನಿ. ಅರೌಂಡ್ 180 ಅಂಕಗಳಿಗೆ 175 to 180 ಇದ್ರೆ ನಿಮ್ಮ ರ್ಯಾಂಕಿಂಗ್ ಬಿಲೋ 10 ಕೂಡ ಬರುತ್ತೆ. ನಿಮ್ಮ ಮಾರ್ಕ್ಸ್ 170 to 174 ಇದ್ರೆ ನಿಮ್ಮ ರ್ಯಾಂಕಿಂಗ್ ಬಿಲೋ 50 ಕೂಡ ಬರುತ್ತೆ. ನಿಮ್ಮ ರ್ಯಾಂಕಿಂಗ್ ನಿಮ್ಮ ಅಂಕ 180ಕ್ಕೆ 160 to 169 ಇದ್ರೆ ರ್ಯಾಂಕಿಂಗ್ ಬಿಲೋ 100 ಕೂಡ ಬರುತ್ತೆ. ನಿಮ್ಮ ಅಂಕ 150 to 159 ಇದ್ರೆ ಬಿಲೋ 500 ಕೂಡ ಬರುತ್ತೆ. ನಿಮ್ಮ ಅಂಕ 140 to 149 ರೇಂಜ್ ಇದ್ರೆ ಬಿಲೋ 1000 ಕೂಡ ಬರುತ್ತೆ. ನಿಮ್ಮ ಅಂಕ 130 to 139 ಇದ್ರೆ ಬಿಲೋ 2500 ಕೂಡ ಬರುತ್ತೆ. ನಿಮ್ಮ ಅಂಕ 120 to 129 ಇದ್ರೆ ಬಿಲೋ 5000 ಕೂಡ ಬರುತ್ತೆ. ನಿಮ್ಮ ಅಂಕ 110 to 119 ಇದ್ರೆ ಬಿಲೋ 10,000 ಕೂಡ ಬರುತ್ತೆ. ನಿಮ್ಮ ಅಂಕ 100 to 109 ಇದ್ರೆ ಬಿಲೋ 20,000 ಕೂಡ ಬರುತ್ತೆ. ನಿಮ್ಮ ಅಂಕ 90 to 99 ಇದ್ರೆ ಬಿಲೋ 30,000. ನಿಮ್ಮ ಅಂಕ 80 to 89 ಇದ್ರೆ ಬಿಲೋ 40,000. ನಿಮ್ಮ ಅಂಕ 70 to 79 ಇದ್ರೆ ಬಿಲೋ 50,000. ನಿಮ್ಮ ಅಂಕ 60 to 69 ಇದ್ರೆ ಬಿಲೋ 60,000. ನಿಮ್ಮ ಅಂಕ 50 to 59 ಇದ್ರೆ ಬಿಲೋ 70,000. ನಿಮ್ಮ ಅಂಕ 40 to 49 ಇದ್ರೆ ಬಿಲೋ 80,000. ನಿಮ್ಮ ಅಂಕ 30 to 39 ಇದ್ರೆ ಬಿಲೋ 1 ಲ್ಯಾಕ್ ಅಷ್ಟಿರುತ್ತೆ. ನಿಮಗೆ ಅದನ್ನ ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಾ ಇದೆ, ಅದನ್ನ ನೋಡ್ಕೊಳ್ಳಿ. ನಿಮಗೆ ಇರುತ್ತೆ ಯಾವ ರೀತಿ ಇರುತ್ತೆ ನಿಮ್ದು ಅಂತ ಹೇಳಿ ಅದನ್ನ ನೀವು ನೀಟಾಗಿ ನೋಡ್ಕೊಳ್ಳಿ. ನಿಮಗೆ ಐಡಿಯಾ ಬರುತ್ತೆ ಯಾವ ಅಂತ ಏನು ಅಂತ. ಇಲ್ಲಿ ಮೇನ್ ಥಿಂಗ್ ನಿಮ್ಮ ಕಟ್ ಆಫ್ ಏನ್ ಮ್ಯಾಟರ್ ಆಗುತ್ತೆ ಅಂತ ನೋಡೋದಾದ್ರೆ, ಮೇನ್ ಥಿಂಗ್ ಎಕ್ಸಾಮ್ ಯಾವ ರೀತಿ ಇದೆ, ಎಕ್ಸಾಮ್ ಸ್ಟ್ರಿಕ್ಟ್ ಇದೆಯಾ ಏನಿದೆಯಾ ಅದು ಕೂಡ ಮ್ಯಾಟರ್ ಆಗುತ್ತೆ. ಲೈಕ್ ಯಾಕೆ ಅಂದ್ರೆ ಎಕ್ಸಾಮ್ ಈಸಿ ಇದ್ರೆ ಎಲ್ಲಾ ವಿದ್ಯಾರ್ಥಿಗಳು ಒಳ್ಳೆ ಸ್ಕೋರ್ನ ಪಡ್ಕೊಳ್ತಾರೆ. ಎಕ್ಸಾಮ್ ಟಫ್ ಇದ್ರೆ ಅಂಕಗಳು ಕೂಡ ಕಡಿಮೆ ಆಗ್ಬೋದು, ರ್ಯಾಂಕ್ ಸ್ವಲ್ಪ ಕಡಿಮೆ ಆಗ್ಬೋದು. ಈ ರೀತಿ ಚಾಲೆಂಜಸ್ ಕೂಡ ಇದಾವೆ. ಅಭ್ಯರ್ಥಿಗಳ ಸಂಖ್ಯೆ ಅಂದ್ರೆ ಹೆಚ್ಚು ಜನ ಪರೀಕ್ಷೆ ಕೂಡ ಬರೆದ್ರೆ ಇದ್ರ ಮೇಲೆ ಕಟ್ ಆಫ್ ಬಂದ್ಬಿಟ್ಟು ಅದರ ಮೇಲೆ ಹೊಡ್ತಾ ಬೀಳುತ್ತೆ. ಎಷ್ಟು ಜಾಸ್ತಿ ಜನ ಎಷ್ಟು ಪರೀಕ್ಷೆಗಳ ಬರೀತಾರ ಅದು ಕೂಡ ಮ್ಯಾಟರ್ ಆಗುತ್ತೆ. ಇನ್ನ ಖಾಸಗಿ ಶಾಲೆಗಳು ಕೂಡ ಮ್ಯಾನೇಜ್ಮೆಂಟ್ ಕೊಡೋದಡಿ ಫಿಲ್ ಕೂಡ ಮಾಡ್ತವೆ, ಅದು ಕೂಡ ಮ್ಯಾಟರ್ ಆಗುತ್ತೆ. ಕೆಲವೊಂದು ಅಫಿಲಿಯೇಟೆಡ್ ಕಾಲೇಜುಗಳು ಕೂಡ ಕಟ್ ಆಫ್ ಕೂಡ ಅವರೇ ಡಿಸೈಡ್ ಕೂಡ ಮಾಡ್ತಾರೆ. ಕೆಲವೊಂದು ರಿಸರ್ವೇಶನ್ ಕೂಡ ಇದೆ SC ST OBC ಅವರಿಗೆ. ಆ ನಿಟ್ಟಿನಲ್ಲಿ ರಿಸರ್ವೇಶನ್ ಇರೋ ಕಾರಣ ಅಲ್ಲಿ ಕಟ್ ಆಫ್ ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲಿ ಮೈನ್ ಥಿಂಗ್ ನಿಮಗೆ ಎರಡು ನಿಮ್ಮ ರ್ಯಾಂಕ್ ಪ್ರೆಡಿಕ್ಟರ್ ಟೂಲ್ಗಳು ಕೂಡ ಇದಾವೆ. ಒಂದು ಕಾಲೇಜ್ ಬೇಕು ಅಂತ ಇನ್ನೊಂದು ಶಿಕ್ಷಾ ಅಂತ. ನಿಮ್ಮ ರ್ಯಾಂಕ್ ಗಳನ್ನ ಪ್ರೆಡಿಕ್ಟ್ ಕೂಡ ಮಾಡಬಹುದು. ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಸಪರೇಟ್ ವಿಡಿಯೋ ಕೂಡ ಮಾಡ್ತೀನಿ. ಎರಡು ನಿಮ್ಮ ರ್ಯಾಂಕ್ ಗಳನ್ನ ಹೇಗೆ ನೀವು ಪ್ರೆಡಿಕ್ಟ್ ಕೂಡ ಮಾಡಬಹುದು, ನನ್ನ ರ್ಯಾಂಕ್ ಇಷ್ಟು ಬರ್ಬೋದು, ನಂದು ಇಷ್ಟು ಮಾರ್ಕ್ಸ್ ತಗೋ ನನ್ನ ರ್ಯಾಂಕ್ ಇಷ್ಟು ಬರ್ಬೋದು ಅಂತ ಹೇಳಿ ನೀವು ಹೇಗೆ ಪ್ರೆಡಿಕ್ಟ್ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ, ಬೇಕಾದ್ರೆ ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನಿಮ್ಮ ರ್ಯಾಂಕ್ ಈ ರೇಂಜ್ ಇದ್ರೆ ನಿಮಗೆ, ಈ ರೇಂಜ್ ಇಂದ ಈ ರೇಂಜ್ ಇದ್ರೆ ನಿಮಗೆ ಯಾವೆಲ್ಲ ಟಾಪ್ ಕಾಲೇಜಸ್ ಕೂಡ ಸಿಗ್ಬೋದು ಅಂತ ಹೇಳಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನಿಮ್ದು ಬಿಲೋ 10,000 ಅಥವಾ ಬಿಲೋ 10,000 ಇದ್ರೆ ನೀವು NIT ಸೂರತ್ಕಲ್ ಆಗ್ಬೋದು, UVC ಬೆಂಗಳೂರು, RV ಕಾಲೇಜ್ ಬೆಂಗಳೂರು, BMS ಕಾಲೇಜು, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲಾ ಕಾಲೇಜುಗಳಲ್ಲಿ ನೀವು ಡಿಮ್ಯಾಂಡ್ ಇರೋ CS EC AIML ಕೂಡ ನೀವು ಪಡೆದುಕೊಳ್ಳಬಹುದು. ನಿಮ್ಮ ರ್ಯಾಂಕಿಂಗ್ ಬಿಲೋ 50,000 50,000 ಒಳಗಡೆ ಇದೆ, 10,000 ಮೇಲ್ಗಡೆ ಅಬೌಟ್ 10,000 ಇದೆ, ಬಿಲೋ 50,000 ಇದೆ ಅಂದ್ರೆ ನೀವು ಸಿದ್ಧಗಂಗಾ SIT ತುಮಕೂರು, JSS ಮೈಸೂರು, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದೇ ರೀತಿ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ನೀವು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಸಿವಿಲ್ ಕೋರ್ಸ್ ಗಳನ್ನು ನೀವು ಪಡೆದುಕೊಳ್ಳಬಹುದು. ನಿಮ್ದು ಅಬೌವ್ 50,000 ಬಿಲೋ 1 ಲ್ಯಾಕ್ ನಿಮ್ಮ ರ್ಯಾಂಕಿಂಗ್ ಇದೆ ಅಂದ್ರೆ ಖಾಸಗಿ ಕಾಲೇಜುಗಳಲ್ಲಿ ನೀವು CS ಅದೇ ರೀತಿ IT ಕೋರ್ಸ್ ನೀವು ಪಡೆದುಕೊಳ್ಳಬಹುದು. ನಿಮ್ಮ ರ್ಯಾಂಕಿಂಗ್ 1 ಲ್ಯಾಕ್ ಪ್ಲಸ್ ಇದೆ ಅಂದ್ರೆ ನೀವು ಕೆಲವೊಂದು ಲಿಮಿಟೆಡ್ ಕಾಲೇಜುಗಳಲ್ಲಿ, ಅದೇ ರೀತಿ ಕೆಲವೊಂದು ಮ್ಯಾನೇಜ್ಮೆಂಟ್ ಸೀಟ್ಗಳಲ್ಲಿ ನೀವು ಕೂಡ ಪಡೆದುಕೊಳ್ಳಬಹುದು. ನಿಮ್ಮ ಕಟ್ ಆಫ್ ಮತ್ತು ನಿಮ್ಮ ರ್ಯಾಂಕ್ ಇದ್ರ ಬಗ್ಗೆ ನೀವು ನೀಟಾಗಿ ತಯಾರಿ ಮಾಡ್ಕೊಳ್ಳಿ. ಪರೀಕ್ಷೆ ಕೂಡ ಚೆನ್ನಾಗಿ ಬರೀರಿ. ಅಂದಾಜು ಕೂಡ ಮಾಡಿ ನೀವು ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಫಲಿತಾಂಶಕ್ಕಾಗಿ ಒಳ್ಳೇದಾಗಲಿ ಇಷ್ಟಪಡ್ತೀನಿ. ಇಷ್ಟೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಏನೇ ಡೌಟ್ ಇದ್ರೆ ನಾವು ಸಪರೇಟ್ ಆಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.